ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಫ್ರೆಂಡ್ಸ್, ಇವತ್ತು ಬ್ಯಾಂಗ್ಳೂರು ಪ್ಯಾಲೇಸ್ ಗ್ರೌಂಡಲ್ಲಿ 51ನೇ ವಾರ್ಷಿಕೋತ್ಸವದ ಕೇಕ್ ಶೋ ಆರ್ಗನೈಸ್ ಮಾಡಿದ್ರು. ಅಲ್ಲಿಗೆ ನಾವು ವಿಸಿಟ್ ಕೊಟ್ಟಿದ್ವಿ. ಬನ್ನಿ ನೋಡೋಣ ಒಳಗಡೆ ಏನೇನಿದೆ ಅಂತ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ವೆರೈಟಿ ಆಫ್ ಕೇಕ್ ಮಾಡೆಲ್ಸ್ ಇದ್ವು ಅಲ್ಲಿ. ನೋಡೋಕ್ಕೆ ಒಂದು ಖುಷಿ ಆಗ್ತಾಯಿತ್ತು. ಚರ್ಚು, ಮಸೀದಿ, ಕ್ರಿಸ್ಮಸ್ ಟ್ರೀ, ಇನ್ನೂ ತುಂಬ ವೆರೈಟಿ ಕೇಕ್ ಮಾಡೆಲ್ಗಳನ್ನು ಮಾಡಿದ್ದಾರೆ. ಆ ಕೇಕ್ ಡಿಸೈನ್ ಮಾಡಿರೋರಿಗೆ ಒಂದು ಬಿಗ್ ಸೆಲ್ಯೂಟ್ ಮಾಡಲೇಬೇಕು ಫ್ರೆಂಡ್ಸ್. ಯಾಕೆಂದರೆ ಒಂದು ಕೇಕಿಂದ ಅಷ್ಟೊಂದು ಡಿಸೈನ್ನ ಅವರು ಅಷ್ಟು ಡೀಟೇಲಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ಹೋಗಿ ನೋಡ್ಕೊಂಡು ಬನ್ನಿ. ಮತ್ತು ಕೇಕ್ ಅಷ್ಟೇ ಅಲ್ಲ ಫ್ರೆಂಡ್ಸ್, ಒಳಗಡೆ ತುಂಬ ಶಾಪಿಂಗ್ ಸ್ಟಾಲ್ಸ್ಗಳು ಇದೆ. ವೆರೈಟಿ ಆಫ್ ಶಾಪಿಂಗ್ ಇದೆ. ಅದರಲ್ಲೂ ಹೆಣ್ಮಕ್ಳಿಗೆ ತುಂಬ ಶಾಪಿಂಗ್ ಇದೆ ಫ್ರೆಂಡ್ಸ್. ಒಳಗಡೆ ಹೇಳಬೇಕು ಅಂದರೆ ಹೆಣ್ಮಕ್ಳಿಗೆ ಜಾಸ್ತಿ ಶಾಪಿಂಗ್ ಇರೋದು. ತುಂಬ ಅಲ್ಲೂ ಅಷ್ಟೇ ಫರ್ನಿಚರ್ಸು, ಹೋಮ್ ಡೆಕೋರೇಟಿವ್ ಐಟಮ್ಸು, ಮತ್ತು ಹೆಣ್ಮಕ್ಳಿಗೆ ಬೇಕಾದ ಬ್ಯೂಟಿ ಐಟಮ್ಸು, ಮತ್ತು ಈ ಬಟ್ಟೆಗಳು ಎಲ್ಲ ತುಂಬ ಇತ್ತು. ಈಗ ಕೇಕ್ ವಿನ್ಯಾಸ ನೋಡ್ಕೊಂಡು ಬನ್ನಿ. ಶಾಪಿಂಗ್ ಹಾಲಲ್ಲಿ ಸಿಗ್ತೀನಿ ಫ್ರೆಂಡ್ಸ್.
ಇಲ್ಲಿ ನೋಡಿ ಫ್ರೆಂಡ್ಸ್, ನಾವು ಎದುರುಗಡೆ ಕೂತ್ಕೊಂಡ್ರೆ ಅವರು ಅದೇ ಥರ ಪಿಕ್ಚರ್ನ ಬಿಡಿಸಿ ನಮಗೆ ಕೊಡ್ತಾರೆ. ಎಷ್ಟು ಒಳ್ಳೆ ಕಲೆ ಅಲ್ವಾ! ತುಂಬ ಚೆನ್ನಾಗಿ ಚಿತ್ರ ಬಿಡಿಸ್ತಾಯಿದ್ರು. ಅದರಿಂದ ಒಂದು ಕ್ಲಿಪ್ಪಿಂಗ್ನ ನಾನು ಆ್ಯಡ್ ಮಾಡಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಪಿಕ್ಚರ್ ಬಿಡಿಸ್ತಾಯಿದ್ರು. ಕಲೆಗೆ ಬೆಲೆ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ತುಂಬ ಚೆನ್ನಾಗಿ ಚಿತ್ರಕಲೆ ಮಾಡ್ತಾಯಿದ್ರು. ನಾವು ಸ್ವಲ್ಪ ಹೊತ್ತು ಅದನ್ನೇ ನೋಡಿ ಒಂದು ವಿಡಿಯೋ ತೊಗೊಂಡೆ. ಎಕ್ಸಾಕ್ಟಾಗಿ ಅವ್ರು ಹೆಂಗಿರ್ತಾರೋ ಹಂಗೆ ಚಿತ್ರ ಬರೀತಾರೆ ನೋಡಿ ಫ್ರೆಂಡ್ಸ್. ಇವರು ತುಂಬ ಚೆನ್ನಾಗಿ ಬರೀತಾಯಿದ್ರು. ಎಂತೆಂಥ ಕಲೆ ಇರುತ್ತೆ ಯಾರ್ಯಾರಲ್ಲಿ ಗೊತ್ತಿರಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ಚೆನ್ನಾಗಿ ಡ್ರಾಫ್ಟ್ ಮಾಡ್ತಾಯಿದ್ರು. ಅವ್ರ ಲೇಡಿ ಯಾವುದೇ ಥರ ಇದ್ದರು ಫ್ರೆಂಡ್ಸ್. ಆ್ಯಕ್ಚುಲಿ ಇವಾಗ ಎದ್ದೋದ್ರು ಅವರು, ನಿಮಗೂ ಗೊತ್ತಾಗ್ತಿತ್ತು. ಎಕ್ಸಾಕ್ಟಾಗಿ ಅವ್ರ ಪಿಕ್ಚರೆಲ್ಲ ಹೆಂಗಿದ್ದಾರೋ ಹಂಗೇ ಇದ್ದರು. ನಮಗೆ ಒಂದು ಕ್ಷಣ ಶಾಕ್ ಆಯಿತು ನನಗೆ. ತುಂಬ ಚೆನ್ನಾಗಿ ಚಿತ್ರ ಬಿಡಿಸ್ತಾಯಿದ್ರು. ಇಲ್ಲಿ ನೋಡಿ ಪಿಂಗಾಣಿದ್ರಲ್ಲಿ ಎಲ್ಲ ಡೆಕೋರೇಟಿವ್ ಐಟಮ್ಸು, ಆನೆಗಳು, ಬುದ್ಧನ ಸ್ಟ್ಯಾಚು, ಸಿಂಹ ಎಲ್ಲ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಸ್ವೀಟ್ ಓಮ್ ಕಾಳು ಆ ಥರದ್ದೆಲ್ಲ ಡೈಜೆಷನ್ಗೆ ಹೆಲ್ಪ್ ಆಗೋಂಥದ್ದೆಲ್ಲ ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಸ್ಯಾಂಪಲ್ಗೆ ಅಂತ ಟೇಸ್ಟ್ಗೂ ಕೊಡ್ತಾಯಿದ್ರು. ಚೆನ್ನಾಗಿತ್ತು ಫ್ರೆಂಡ್ಸ್. ಡೈಜೆಷನ್ಗೆ ಮತ್ತು ಬೇರೆ ಬೇರೆ ಸಮಸ್ಯೆಗೂ ಕೂಡ ಇಲ್ಲಿ ಏನೋ ಪದಾರ್ಥ ಏನು ನೋಡಿ. ಇಲ್ಲಿ ಎಲ್ಲ ಮನೆಗೆ ಬೇಕಾದ ವಸ್ತುಗಳ್ನ ಇಟ್ಟಿದ್ರು ಶಾಪಿಂಗ್ ಸ್ಟಾಲಲ್ಲಿ. ಡೆಕೋರೇಟಿವ್ ಐಟಮ್ಸು, ಟೀಪಾಯ್ಗಳು. ಟೀಪಾಯ್ ಅಂತೂ ನೋಡಿ ಏನು ಡಿಸೈನ್ ಎಷ್ಟು ಚೆನ್ನಾಗಿದ್ದಾವೆ ಅಲ್ವಾ! ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ. ಇಲ್ಲಿ ಬಂದರೆ ನೋಡಿ ನಿಮಗೆಲ್ಲ ಪಿಂಗಾಣಿ ಕಪ್ಸು, ಪ್ಲೇಟ್ಸು ಅಂಥದ್ದು ಸಹ ಅದರೊಳಗಡೆ ಇತ್ತು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಅದು ಎಲ್ಲ ಕಲೆಕ್ಷನ್ಸು.
ನೋಡ್ತಿರ್ಬೋದು ನೀವು ಕಪ್ಸ್ ಎಲ್ಲ ಯಾವ್ಯಾವ ಡಿಸೈನ್ ಇದೆ, ಯಾವ್ಯಾವ ಕಲರ್ ಇದೆ ಅಂತ. ಕಪ್ಸ್ ಅಂತೂ ವೆರೈಟಿ ಆಫ್ ಕಪ್ಸ್ ಇತ್ತು, ತುಂಬ ಚೆನ್ನಾಗಿತ್ತು. ಪ್ಲೇಟ್ಸು ಅಷ್ಟೇ ಚೆನ್ನಾಗಿತ್ತು. ಉಪ್ಪಿನಕಾಯಿ ಜಾಡಿಗಳು ಎಲ್ಲ ಇದ್ವು. ಇಲ್ಲಿ ಸ್ಯಾರೀಸ್ ಇದ್ವು, ಸ್ಯಾರೀಸು ಅಷ್ಟೇ ಚೆನ್ನಾಗಿತ್ತು. 1200 ಒಂದು ಸ್ಯಾರಿ ಅಂತ ಹೇಳ್ತಾಯಿದ್ರು. ಕ್ವಾಲಿಟಿಯೂ ಅಷ್ಟೇ ಚೆನ್ನಾಗಿತ್ತು. ಸ್ಯಾರಿ ಕಲರ್ಸು ಕಲೆಕ್ಷನ್ಸು ಎಲ್ಲ ಚೆನ್ನಾಗಿತ್ತು ಫ್ರೆಂಡ್ಸ್. 1000ಇಂದ 500ವರೆಗೂ ಇತ್ತು ಸ್ಯಾರೀಸು. ಇಲ್ಲಿ ನೋಡಿ ಬ್ಯಾಂಗಲ್ಸ್ ನೋಡ್ತಾ ಇರ್ಬೋದು ನೀವು, ಯಾವ್ಯಾವ ಡಿಸೈನ್ ಯಾವ್ಯಾವ ಕಲರ್ ಇದೆ ಅಂತ. ಅದೇ ನಾನು ಮೊದಲೇ ಹೇಳಿದಾಗೆ ಹೆಣ್ಮಕ್ಳಿಗೆ ಜಾಸ್ತಿ ಇಲ್ಲಿ ಇತ್ತು ಫ್ರೆಂಡ್ಸ್ ಶಾಪಿಂಗು. ಮುಂದೆ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ನೋಡ್ತಾ ಇರ್ಬೋದು ಸರಗಳು, ಬಳೆಗಳೆಲ್ಲ ಯಾವ್ಯಾವ ಥರ ಇತ್ತು ಅಂದ್ಬಿಟ್ಟು. ಇಲ್ಲೆಲ್ಲ ನಿಮಗೆ ದಿಮ್ ಕವರು, ಬೆಡ್ ಸ್ಪ್ರೆಡ್ಡು ಇಂಥದ್ದೆಲ್ಲ ಇತ್ತು. ಇಲ್ಲೂ ಕಲೆಕ್ಷನ್ಸ್ ಇತ್ತು. ಇಲ್ಲಿ ನೋಡಿ ಎಲ್ಲ ಡ್ರೈ ಫ್ರೂಟ್ಸು, ಎಲ್ಲ ಥರ ಡ್ರೈ ಫ್ರೂಟ್ಸ್ ಇತ್ತು, ಇಟ್ಟಿದ್ದಾರೆ ಇಲ್ಲಿ. ನಟ್ಸು, ಡ್ರೈ ಫ್ರೂಟ್ಸು ಆ್ಯಂಡ್ ನಟ್ಸು. ಇಲ್ಲಿ ಬಂದರೆ ನಿಮಗೆ ಪಿಂಗಾಣಿದು, ಮತ್ತು ನೋಡಿ ಕುದುರೆಗಳು, ಮನೆಗಿಡ್ತಕ್ಕಂಥದ್ದು ಬುದ್ಧನ ವಿಗ್ರಹಗಳು, ಮತ್ತು ಆನೆ, ಸಿಂಹ ಎಲ್ಲ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಇಲ್ಲಿ ನೋಡಿ ಬ್ಯಾಗ್ಗಳು ಮತ್ತು ಪಿಂಗಾಣಿ ಶೋ ಪೀಸ್ಗಳನ್ನ ಮತ್ತೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಬ್ರಾಸ್ಲೆಟು, ಬಳೆಗಳು, ಹೆಣ್ಮಕ್ಳಿಗೆ ಏನು ಬೇಕೋ ಅದು ಕೂಡ ಇತ್ತು ಇಲ್ಲಿ. ಬಳೆಗಳು ಸಹ, ಅದು ನೆಕ್ ಪೀಸ್ಗಳು ಎಲ್ಲ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ. ಇಲ್ಲೂ ನೋಡ್ತಾ ಇರ್ಬೋದು ನೀವು. ಇಲ್ಲಿ ನೋಡಿ ಸೋಫಾ ಸೆಟ್ಟು ಕೂಡ ತುಂಬ ಯೂನಿಕ್ಕಾಗಿತ್ತು ಫ್ರೆಂಡ್ಸ್, ಚೆನ್ನಾಗಿತ್ತು. ಉಯ್ಯಾಲೆ ನೋಡಿ, ಉಯ್ಯಾಲೆನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಟೀಪಾಯಿಗಳು, ವೆರೈಟಿ ಕಲೆಕ್ಷನ್ಸ್ ಇತ್ತು ಫ್ರೆಂಡ್ಸ್. ಫರ್ನಿಚರ್ ಮಾತ್ರ ತುಂಬ ಚೆನ್ನಾಗಿತ್ತು ಎಲ್ಲನ. ಇಲ್ಲಿ ಮಣ್ಣಿನಲ್ಲಿ ಮಡಕೆ ಮಾಡಿಸೋದು ಮಕ್ಕಳ ಕೈಲಿ, ಅದು ಕೂಡ ನಡೀತಾ ಇತ್ತು. ಇಲ್ಲಿ ಮಣ್ಣಿನಲ್ಲಿ ಮಡಕೆ ಮಾಡಿಸೋದು, ಅವ್ರ ಕೈಯಿಂದನೇ ಮಾಡಿಸೋದು ಫ್ರೆಂಡ್ಸ್. ಅದು ಇಷ್ಟ ಆಯಿತು. ಇಲ್ಲಿ ನೋಡಿ ಫ್ರೆಂಡ್ಸ್, ಹಲ್ವಾಗಳು, ಎಷ್ಟು ಥರ ಹಲ್ವಾಗಳಿವೆ ಅಂತ ಹೇಳೋಕ್ಕೆ ಆಗಲ್ಲ ಹೆಸರುಗಳು. ತುಂಬ ಅನಾನಸ್ ಹಲ್ವಾ, ಕ್ಯಾರೆಟ್ ಹಲ್ವಾ, ಇಂಥ ಬೇರೆ ಬೇರೆ ಥರ ಫ್ಲೇವರ್ ಹಲ್ವಾಗಳು ಇತ್ತು. ಅವರು ಟೇಸ್ಟಿಗೂ ಕೊಡ್ತಾಯಿದ್ರು, ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಟೇಸ್ಟು ತುಂಬ ಚೆನ್ನಾಗಿತ್ತು. ಇಲ್ಲಿ ನೋಡಿ ಎಲ್ಲ ಸ್ನ್ಯಾಕ್ಸ್ ಐಟಮು, ಮಿಕ್ಸ್ಚರು, ಚಕ್ಲಿ, ಕೋಡ್ಬಳೆ, ಏನೇನಿರುತ್ತೆ ಎಲ್ಲ, ಚಿಪ್ಸು ಎಲ್ಲನೂ, ಕಡಲೆ ಬೀಜ ತುಂಬ ಚೆನ್ನಾಗಿತ್ತು. ಇಲ್ಲೂ ಎಲ್ಲ ವೆರೈಟಿ ಇತ್ತು ಸ್ನ್ಯಾಕ್ಸಲ್ಲಿ. ಇಲ್ಲಿ ನೋಡಿ ಬ್ಯಾಂಗಲ್ಸು ಅಷ್ಟೇ 500 ಒಂದು ಪೇರ್ ಹೇಳಿದ್ರು. ಆದರೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿತ್ತು, ಡಿಸೈನು ಅಷ್ಟೇ ಚೆನ್ನಾಗಿತ್ತು. ಕೀ ಬಂಚ್ಗಳು, ನಿಮ್ಗೆ ಏನು ಬೇಕು ಫ್ರೆಂಡ್ಸ್ ಎಲ್ಲ ಒಳಗಡೆನೇ ಸಿಗ್ತಾಯಿತ್ತು. ತುಂಬ ಚೆನ್ನಾಗಿತ್ತು ಒಳಗಡೆ ಶಾಪಿಂಗ್ ಹಾಲೆಲ್ಲ. ಇಲ್ಲಿನೂ ಅಷ್ಟೇ ನಮಗೆ ಚಟ್ನಿ ಪುಡಿಗಳು, ವೆರೈಟಿ ಯಾವ್ಯಾವ ಚಟ್ನಿ ಪುಡಿ ಬೇಕು ನಮಗೆ ಗೊತ್ತೇ ಇರಲ್ಲ ಇದರಲ್ಲೆಲ್ಲ ಚಟ್ನಿ ಪುಡಿ ಮಾಡ್ತಾರೆ ಅಂತ, ಅಂಥ ಚಟ್ನಿ ಪುಡಿಗಳೆಲ್ಲ ಇತ್ತು ಫ್ರೆಂಡ್ಸ್. ಇಲ್ಲಿ ಕರಿಬೇವು ಚಟ್ನಿ ಪುಡಿ, ಕಡಲೆಬೀಜದ ಚಟ್ನಿ ಪುಡಿ, ಕೊಬ್ಬರಿ ಚಟ್ನಿ ಪುಡಿ ಎಲ್ಲ ತುಂಬ ವೆರೈಟಿ ಇತ್ತು, ನೋಡ್ತಾ ಇರ್ಬೋದು. ಮತ್ತು ಇಲ್ಲಿ ಜುವೆಲ್ಸ್ ಇತ್ತು, ಅದು ಹೆಣ್ಮಕ್ಳಿಗೆ ಬೇಕಾಗಿರೋದು. ಏರ್ ಆ್ಯಕ್ಸಸರೀಸು, ಬಳೆಗಳು, ಬ್ರಾಸ್ಲೆಟ್ಗಳು, ಇಯರಿಂಗ್ಸು ಎಲ್ಲ ಇಲ್ಲೂ ಕಲೆಕ್ಷನ್ನು ನೋಡ್ತಾ ಇರ್ಬೋದು, ಚೆನ್ನಾಗಿತ್ತು. ಇಲ್ಲಿ ನೋಡಿ ಉಪ್ಪಿನಕಾಯಿ, ಎಳ್ಳಿಕಾಯಿ, ಮಾವಿನಕಾಯಿ, ಅಮಟೆಕಾಯಿ ಎಲ್ಲ ಉಪ್ಪಿನಕಾಯಿನೂ ಇತ್ತು. ವೆರೈಟಿ ಉಪ್ಪಿನಕಾಯಿ ಇತ್ತು ಇಲ್ಲಿ. ತುಂಬ ಬೆಳ್ಳುಳ್ಳಿ ಉಪ್ಪಿನಕಾಯಿ ಅಂತೆ. ಅಯ್ಯೋ ಯಪ್ಪ, ನೋಡೋಕ್ಕೆ
ಕಣ್ಣು ಸಾಕಾಗ್ತಿರಲಿಲ್ಲ, ಅಷ್ಟು ಥರ ಉಪ್ಪಿನಕಾಯಿ ಇತ್ತು. ಟೇಸ್ಟಿಗೂ ಕೊಟ್ಟಿದ್ದರು, ಆದರೆ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಫ್ರೆಂಡ್ಸ್. ನಾವು ಮಾಡೋ ಉಪ್ಪಿನಕಾಯಿಗೂ ಅದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಇಲ್ಲಿ ಮತ್ತು ಕಿಚನಲ್ಲಿ ಬಳಸ್ತಕ್ಕಂಥ ಪ್ಲೇಟ್ಸು, ಕಪ್ಸು ಎಲ್ಲ ಇತ್ತು. ಮತ್ತು ಇಲ್ಲೂ ನೋಡಿ ಎಲ್ಲ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಕ್ವಾಲಿಟಿ ವೈಸ್ ನೋಡಿದ್ರೆ ತುಂಬ ಚೆನ್ನಾಗಿತ್ತು. ರೇಟೂ ಅಷ್ಟೇ ರೀಸನಬಲಾಗೇ ಇತ್ತು ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ರೆಡಿಮೇಡ್ ಬ್ಲೌಸ್ಗಳು ವೈಟ್ ಕಲರ್, ಆಫ್ ವೈಟಲ್ಲಿ ರೆಡಿಮೇಡ್ ಬ್ಲೌಸ್ ಅಂತೂ ಸಿಕ್ಕಾಪಟ್ಟೆ ವೆರೈಟಿ ಇತ್ತು. ತುಂಬ ಚೆನ್ನಾಗಿತ್ತು ಡಿಸೈನ್ಸ್ ಎಲ್ಲ. ಆಫ್ ವೈಟಲ್ಲಿ ಬ್ಲೌಸು ಮತ್ತು ಶಾರ್ಟ್ ಕುರ್ತೀಸು, ಕಲರ್ ಬ್ಲೌಸ್ ಅಂತೂ ತುಂಬ ಚೆನ್ನಾಗಿದ್ವು ಫ್ರೆಂಡ್ಸ್. 1200 300 ಹೇಳಿದ್ರು ಒಂದು ಬ್ಲೌಸ್ಗೆ. ಕುರ್ತೀಸ್ ನೋಡಿ ಫ್ರೆಂಡ್ಸ್ ಎಷ್ಟು ವೆರೈಟಿ ಇದೆ. ಶಾರ್ಟು ಫ್ರೆಂಡ್ಸ್, ಇದೆಲ್ಲ ಶಾರ್ಟು ಲಾಂಗು, ಬರೀ ಆಫ್ ವೈಟಲ್ಲಿ ಡಿಸೈನ್ ಇದೆ. ಚೆನ್ನಾಗಿತ್ತು ಫ್ರೆಂಡ್ಸ್. ಇಲ್ಲಂತೂ ಕುರ್ತಿ ಸೆಟ್ಟು, ಬ್ಲೌಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಮತ್ತು ಇಲ್ಲಿ ಶೋ ಪೀಸ್ಗಳು, ಮನೆಗೆ ಇಡ್ತಕ್ಕಂಥ ಶೋ ಪೀಸ್ಗಳು, ಇಲ್ಲೂ ಅಷ್ಟೇ ವೆರೈಟಿ ಆಫ್ ಶೋ ಪೀಸ್ ಇತ್ತು, ತುಂಬ ಚೆನ್ನಾಗಿತ್ತು. ಅದರಲ್ಲೆಲ್ಲ ವಾಟರು ಬರೋ ಥರ ಮಾಡಿದರು, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅಂತಲೇ ಹೇಳ್ಬೋದು. ನೋಡಿ, ನಿಮಗೂ ನೋಡ್ತಾ ಇರ್ಬೋದು ನೀವು, ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಅದು ಅಷ್ಟೇ. ನಿಮ್ಗೆ ಇಲ್ಲಿ ಬಂದರೆ ಲೇಡೀಸ್ ಡ್ರೆಸ್ಗಳು, 2 ಪೀಸ್ ಸೆಟ್ಟು, ಸಿಂಗಲ್ ಟಾಪ್ಸು, ವೇಲ್ಗಳಂತೆ ಎಲ್ಲ ವೆರೈಟಿ ತುಂಬ ಚೆನ್ನಾಗಿತ್ತು. ಇಲ್ಲೂ ಅಷ್ಟೇ ನೋಡ್ತಾ ಇರ್ಬೋದು ನೀವು. ವೆರೈಟಿ ಆಫ್ ಡ್ರೆಸ್ಸಸ್, ಕಲರ್ ಕಾಂಬಿನೇಷನ್ಸ್ ಎಲ್ಲ ಚೆನ್ನಾಗಿತ್ತು ಫ್ರೆಂಡ್ಸ್. ಕ್ವಾಲಿಟಿ ಅಷ್ಟೇ ತುಂಬ ಚೆನ್ನಾಗಿತ್ತು ಬಟ್ಟೆ. ಈ ವರ್ಷದ ಹೈಲೈಟ್ ಕೇಕು ಇದೇನೆ. ಲಾಸ್ಟ್ ಇಯರು ಅಯೋಧ್ಯ ರಾಮ ಮಂದಿರ ಮಾಡಿದರು. ಈ ವರ್ಷ ಈ ಕೇಕ್ನ ಹೈಲೈಟಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೀವು ನೋಡಿದ್ರಲ್ಲ ಫ್ರೆಂಡ್ಸ್ ಕೇಕ್ ಡಿಸೈನ್ಸ್ನ, ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನಷ್ಟು ವೀಡಿಯೋಗಳಿಗಾಗಿ ನನ್ನ ವೀಡಿಯೋಗಳನ್ನ ಫಾಲೋ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಇನ್ನೂ ಕೇಕ್ ಶೋಗೆ ಹೋಗಿಲ್ಲ ದಯವಿಟ್ಟು ಹೋಗಿ ನೋಡ್ಕೊಂಬನ್ನಿ ಫ್ರೆಂಡ್ಸ್. ಬೆಂಗಳೂರು ಅರಮನೆ ಮೈದಾನದಲ್ಲಿ ಇದು ಗೇಟ್ ನಂಬರ್ 2 ಅದರಲ್ಲಿ ನಡೀತಾ ಇದೆ ಕೇಕ್ ಶೋ. ಹೋಗಿಲ್ಲ ಅಂದರೆ ಯಾರು ವಿಸಿಟ್ ಮಾಡಿಲ್ಲ, ಹೋಗಿ ಬನ್ನಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.